ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KCET KE ವತಿಯಿಂದ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮತ್ತೆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಆಪ್ಷನ್ ಎಂಟ್ರಿ ಮೂಕ್ ಆಪ್ಷನ್ ಎಂಟ್ರಿಗಳನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿ ತನಕ ಅಂತಂದರೆ 25ನೇ ತಾರೀಕು ತನಕ. ಸೊ 25 ತಾರೀಕು ನಂತರ ಏನಾಗುತ್ತೆ ಅಂದರೆ ಮತ್ತೆ ನಿಮಗೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ ಆವಾಗ ನಿಮಗೆ ಫೈನಲ್ ಅಡ್ಮಿಷನ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಇವತ್ತಿನ ಏನು ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ನೋಡ್ಬೋದು, ಒಂದು ಮೊದಲನೇ ಸುತ್ತಿನ ಲಿಂಕನ್ನು ಅಪ್ಡೇಟನ್ನು ಮಾಡಿದ್ದಾರೆ. ಎರಡನೇದು UG ಸೀಟ್ ನೀಟ್ ಬಗ್ಗೆ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಏನು ನಾಲೆಜ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಕೊಡ್ತೇನೆ. ಇದರಲ್ಲಿ ಒಂದೆರಡು ಪಾಯಿಂಟ್ಗಳು ನಮಗೆ ತುಂಬ ಇಂಪಾರ್ಟೆಂಟು. ಲಾಸ್ಟ್ ಟೈಮಲ್ಲಿ ಮೂಕ್ ರಿಸಲ್ಟ್ ಬಂದಾಗ GMP ಅಂದ್ರೇನು, GM ಮತ್ತು ಅದಕ್ಕೆ H ಅಂದ್ರೇನು ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು PDF ಒಳಗಡೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ, ನೋಡಿ, ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನೀವು ಮರಿಬೇಡಿ. ಈ ಒಂದು PDF ಒಳಗಡೆ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ ಆಪ್ಷನ್ ಎಂಟ್ರಿ ಬಗ್ಗೆ ಈ ಒಂದು PDF ಅಲ್ಲಿದೆ. ಯಾವ ರೀತಿಯಾಗಿ ನೀವು ಪ್ರಿಯಾರಿಟಿ ಕೊಡಬೇಕು, ಮೊದಲಿಗೆ ನೀವು ಮೆಡಿಕಲ್ ಮಾಡ್ಕೋಬೋದು, ಆಮೇಲೆ ಇಂಜಿನಿಯರಿಂಗ್ ಮಾಡ್ಬೋದು, ಇಂಜಿನಿಯರಿಂಗ್ ಮೊದಲು ಹಾಕಿ ಆಮೇಲೆ ಮೆಡಿಕಲ್ ಮಾಡ್ಬೋದು, ಅಥವಾ BS ನರ್ಸಿಂಗ್ ಮೊದಲು ಆ್ಯಡ್ ಮಾಡಿ ಆಮೇಲೆ ಮೆಡಿಕಲ್ ಮಾಡ್ಕೋಬೋದು, ಇಂಜಿನಿಯರಿಂಗ್ ಮಾಡ್ಕೊಳ್ಬೋದು. ಇದರ ಬಗ್ಗೆ ಇಲ್ಲಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಸ್ಕಿಪ್ ಮಾಡ್ತೀನಿ ನಾನು. ಇಲ್ಲಿ ಕಂಟಿನ್ಯೂಷನ್ ಆಗಿ ಹೋಗ್ತೇನೆ. ಏನಂತಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಆಮೇಲೆ ಈಗಾಗಲೇ ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಅದನ್ನು ಡಿಲೀಟ್ ಮಾಡಲಿಕ್ಕೆ, ಆ್ಯಡ್ ಮಾಡ್ಕೊಳ್ಳಿಕ್ಕೆ, ರಿಮೂವ್ ಮಾಡಲಿಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಇದು ಮಾಹಿತಿ ಇದೆ. ವೆರಿ ಇಂಪಾರ್ಟೆಂಟ್ ಇಲ್ಲಿರುವಂಥದ್ದು. ಇಲ್ಲೇನಿದೆ ಅಂತಂದರೆ GPNQ ಅಂತ ಇದೆ. G ಅಂದ್ರೇನು? G ಸೀಟ್ ಮೀನ್ಸ್ ಗೌರ್ಮೆಂಟ್ ಸೀಟ್ಸ್, ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. G ಅಂತಂದರೆ. P ಅಂತಂದ್ರೇನು? P ಮೀನ್ಸ್ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. N ಅಂದ್ರೇನು? NRI ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್. Q ಅಂದ್ರೇನು? ಅದರ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಅಂತ ಇದೆ. ಸೊ ಇಲ್ಲಿ ಜಸ್ಟ್ ಹೋಗ್ತೀನಿ ಇವಾಗ. ಇದು ವೆರಿ ಇಂಪಾರ್ಟೆಂಟ್. ಇದು ಈ ಒಂದು ಕಾಲಮಲ್ಲಿರುವಂಥದ್ದು. GPM ಹೋದ ಸಲ ಮೂಕ್ ರಿಸಲ್ಟ್ ಬಂದಾಗ ಅಥವಾ ಈಗ ಬರುವಂಥ ಒಂದು ಮೂಕ್ ರಿಸಲ್ಟಲ್ಲಿ ಬರುತ್ತಿದ್ದು GMP ಅಂದರೆ ಏನು? GMP ಅಂತಂದರೆ ಜನರಲ್ ಮೆರಿಟ್ ಪ್ರೈವೇಟ್. ಹೌದಾ? ಕರ್ನಾಟಕ ಕೇಂದ್ರಗಳಿಗೆ ಮಾತ್ರ ಇದು ಬರುತ್ತೋ, ಪ್ರೈವೇಟ್ ಸೀಟ್ಗಳು. ಇದು ಪ್ರೈವೇಟ್ ಸೀಟಿಗೆ GMP ಅಂತ ಬರುತ್ತೆ. GMPH ಅಂದ್ರೇನು? ಜನರಲ್ ಮೆರಿಟ್ ಪ್ರೈವೇಟ್ ಅಂಡರ್ ಹೈದರಾಬಾದ್ ಕರ್ನಾಟಕ ಅಂತ ಬರುತ್ತೆ. ಆಮೇಲೆ MA ಇದು ನಮ್ಗೆ ಬರೋಂಗಿಲ್ಲ. BS ನರ್ಸಿಂಗಿಗೆ MEನೂ ಬರೋಂಗಿಲ್ಲ, ಆಮೇಲೆ MKನೂ ಬರೋಂಗಿಲ್ಲ, MU ಬರೋಂಗಿಲ್ಲ, MEH ಬರೋಂಗಿಲ್ಲ. ಹೌದಾ? ಆಮೇಲೆ ಇದು MC ಬರೋಂಗಿಲ್ಲ, MM ಬರೋಂಗಿಲ್ಲ, MMH ಬರೋದಿಲ್ಲ. ಓಕೆ, ಮತ್ತು ಓಪನ್ ಬರುತ್ತೆ. ಓಪನ್ ಅಂದ್ರೇನು? ಓಪನ್ ಫಾರ್ ಆಲ್ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ಬರುವಂಥದ್ದು. ಓಕೆನಾ? ಆಮೇಲೆ OTH ಅಂತಂದರೆ ಅದರ್ ಸೀಟ್ಸ್, ಬೇರೆ ಸೀಟ್ಸ್ಗಳ ಬಗ್ಗೆ ಇರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ GG ಅಂದರೆ ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್. ಓಕೆನಾ? ಆಮೇಲೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ GP ಅಂತ ಬರುತ್ತೆ. ಇದನ್ನು ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ PDF ಅಲ್ಲಿದೆ ನಿಮಗೆ. ಅದರ ಜೊತೆಗೆ ಏನಂತಂದರೆ, ಈಗ ನೀವು ಯಾರೆಲ್ಲ BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿದಿರಿ ಅವರುಗಳು ಕೂಡ ಮೆಡಿಕಲ್ ಸೀಟ್ಗಳನ್ನು ಚಾಯ್ಸ್ ಮಾಡ್ಕೋಬೋದು. ನೀಟ್ ಎಕ್ಸಾಮ್ ಅಟೆಂಡ್ ಆಗಿದ್ದರೆ ಸೊ ಏನಪ್ಪ ಅಂತಂದರೆ ಅವರು ಮೆಡಿಕಲ್ ಸೀಟ್ಗಳನ್ನು ಚಾಯ್ಸ್ ಮಾಡ್ಕೊಳ್ಬೋದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ರೀತಿಗೆ ಆ್ಯಡ್ ಮಾಡ್ಕೋಬೇಕು ಅನ್ನೋದು ಕೂಡ ಸಿಸ್ಟಮೆಟಿಕ್ಕಾಗಿ ಅವರು ಕೊಟ್ಟಿದ್ದಾರೆ. ಇದರ ಒಂದು ರಿಸಲ್ಟ್ ಏನಾಗುತ್ತೆ ಅಂದರೆ ನಿಮಗೆ 25ನೇ ತಾರೀಕಿಗೆ ಬರುತ್ತೆ. ಅಲ್ಲಿ ತನಕ ಕಾಯಬೇಕಾಗುತ್ತೆ.